ಈ ವಿಡಿಯೋದಲ್ಲಿ 80C ಸಬ್ಸೆಕ್ಷನ್ಸ್ ನೋಡೋಣ. 80CCC, CCD ಮತ್ತು 80CCE. ಈಗ ಒನ್ ಬೈ ಒನ್ ನೋಡೋಣ. ಮೊದಲಿಗೆ 80CCC ಸೆಕ್ಷನ್. ಸೊ ಇಟ್ ಈಸ್ ರಿಲೇಟೆಡ್ ಟು ಕಾಂಟ್ರಿಬ್ಯೂಷನ್ ಟು ಪೆನ್ಷನ್ ಫಂಡ್. ಸೊ ಇದು ಓನ್ಲಿ ಇಂಡಿವಿಜುವಲ್ಗೆ ಅಷ್ಟೇ ಅಪ್ಲಿಕೇಬಲ್ ಆಗುತ್ತೆ. ಸೊ ಎನಿ ಇಂಡಿವಿಜುವಲ್ ಅನ್ಯೂಟಿ ಪ್ಲ್ಯಾನ್. ಸೊ ಅನ್ಯೂಟಿ ಪ್ಲ್ಯಾನಲ್ಲಿ ಏನಾದರೂ ಡೆಪಾಸಿಟ್ ಮಾಡಿದರೆ ಅಂದರೆ ಅನ್ಯೂಟಿ ಪ್ಲ್ಯಾನ್ ಆಫ್ LIC ಅಮೌಂಟ್ ಡೆಪಾಸಿಟ್ ಮಾಡಿದೆ ಅಂದರೆ ಅವ್ರಿಗೆ ಈ ಸೆಕ್ಷನಲ್ಲಿ ಡಿಡಕ್ಷನ್ ಸಿಗುತ್ತೆ. ಸೊ ಇದರಲ್ಲೂ ಕೂಡ ಮ್ಯಾಕ್ಸಿಮಮ್ ಲಿಮಿಟ್ ಇದೆ. ಸೊ ಮ್ಯಾಕ್ಸಿಮಮ್ ಲಿಮಿಟ್ ಹಿಯರ್ ಇಟ್ ಈಸ್ 1,50,000. ಸೊ ಒಂದು ಎಕ್ಸಾಂಪಲ್ ನೋಡೋಣ. ಮಿಸ್ಟರ್ ಪುನೀತ್ ಕಾಂಟ್ರಿಬ್ಯೂಟೆಡ್ ಟು ಪೆನ್ಷನ್ ಕಮ್ ಫ್ಯಾಮಿಲಿ ಪೆನ್ಷನ್ ಸ್ಕೀಮ್ ಆಫ್ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. Calculate the amount of deduction allowable under section 80CCC to him in each of the following cases. So, ಇಲ್ಲಿ ಮಿಸ್ಟರ್ ಪುನೀತ್ 70,000 rupees ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. 70,000 rupees ಕಾಂಟ್ರಿಬ್ಯೂಷನ್ ಅಂದರೆ ಇಟ್ ಈಸ್ ಮ್ಯಾಕ್ಸಿಮಮ್ ಲಿಮಿಟ್ಗಿಂತ ಕಡಿಮೆ ಇದೆ. ಸೊ ಇಲ್ಲಿ ಫುಲ್ ಅಮೌಂಟ್ 70,000 ಈಸ್ ಅಲೌಡ್ ಆಸ್ ಅ ಡಿಡಕ್ಷನ್. ಓಕೆ, ಬಟ್ ಇಲ್ಲಿ ಸೆಕೆಂಡ್ ಕೇಸಲ್ಲಿ 1,50,000 rupees ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಸೊ ಇಟ್ ಈಸ್ ಈಕ್ವಲ್ ಟು 1 ಮ್ಯಾಕ್ಸಿಮಮ್ ಲಿಮಿಟ್. ಸೊ ಇಲ್ಲಿ ಕೂಡ ಫುಲ್ ಅಮೌಂಟ್ ಡಿಡಕ್ಷನ್ಸ್ ಅಲೋಯಬಲ್ ಆಗುತ್ತೆ. ಸೊ 1,50,000 ಈಸ್ ಅಲೋಯಬಲ್ ಆಸ್ ಅ ಡಿಡಕ್ಷನ್. ಬಟ್ ಥರ್ಡ್ ಕೇಸಲ್ಲಿ 1,80,000 rupees ಡಿಪಾಸಿಟ್ ಮಾಡಿದ್ದಾರೆ. ಬಟ್ ಇಲ್ಲಿ ಇಟ್ ಕ್ರಾಸಸ್ ದ ಮ್ಯಾಕ್ಸಿಮಮ್ ಲಿಮಿಟ್. ಇಲ್ಲಿ ಕೂಡ ಅಪ್ ಟು 1,50,000ವರೆಗೂ ಅಷ್ಟೇ ನಮಗೆ ಡಿಡಕ್ಷನ್ಸ್ ಅಲೋಯಬಲ್ ಆಗುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ಸೆಕ್ಷನ್ ನೋಡೋಣ. ಸೆಕ್ಷನ್ 80CCD. ಸೊ ಇದನ್ನು ನೋಟಿಫೈಡ್ ಪೆನ್ಷನ್ ಸ್ಕೀಮ್ ಅಂತ ಹೇಳ್ತೀವಿ. ಸೊ ಇದು ಸೆಂಟ್ರಲ್ ಗೌರ್ಮೆಂಟದ್ದು. 80CCC ಏನಿತ್ತು ಇದು ಇನ್ಶೂರೆನ್ಸ್ದಿತ್ತು. ಓಕೆ, ಇಟ್ ಈಸ್ ರಿಲೇಟೆಡ್ ಟು ಇನ್ಶೂರೆನ್ಸ್, ಬಟ್ ಇದು ಸೆಂಟ್ರಲ್ ಗೌರ್ಮೆಂಟ್ ರಿಲೇಟೆಡ್ ಪೆನ್ಷನ್ ಸ್ಕೀಮ್. ಸೊ ಇದರಲ್ಲಿ 3 ಸೆಕ್ಷನ್ಸ್ ಸೊ ಇದ್ದಾವೆ. ಮತ್ತು 80CCD1, 80CCD1B. ನೆಕ್ಸ್ಟ್ ಸೆಕ್ಷನ್ 80CCD2. ಸೊ ಈ ಸೆಕ್ಷನಲ್ಲಿ 80CCD ಸೆಕ್ಷನಲ್ಲಿ ನಾವು ಮತ್ತೆ ಇವು 3 ಸೆಕ್ಷನ್ಸ್ ನೋಡ್ತೀವಿ. ಸೊ ಮೊದಲಿಗೆ 80CCD ಇಟ್ ಈಸ್ ರಿಲೇಟೆಡ್ ಟು ಓನ್ ಕಾಂಟ್ರಿಬ್ಯೂಷನ್. ಇಲ್ಲಿ ಓನ್ ಕಾಂಟ್ರಿಬ್ಯೂಷನ್ ಆಗುತ್ತೆ. ನೆಕ್ಸ್ಟ್ 80CCD1B ಇಲ್ಲಿ ಕೂಡ ಓನ್ ಕಾಂಟ್ರಿಬ್ಯೂಷನ್ ಇರುತ್ತೆ. ಬಟ್ ಲಾಸ್ಟ್ ಸೆಕ್ಷನಲ್ಲಿ 80CCD2 ಸೆಕ್ಷನಲ್ಲಿ ಇಲ್ಲಿ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಇರುತ್ತೆ. ಸೊ ಇಟ್ ಈಸ್ ರಿಲೇಟೆಡ್ ಟು ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್. ಸೊ ಈ ಸ್ಕೀಮನ್ನು NPS ಯಾರು ಬೇಕಾದರೂ ಮಾಡ್ಬೋದು. ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಇರ್ಬೋದು ಅಥವಾ ಅದರ್ ಎಂಪ್ಲಾಯಿನೂ ಕೂಡ ಇರ್ಬೋದು. ಇಲ್ಲಾಂದರೆ ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ ಕೂಡ ಇದನ್ನು ಈ ಸ್ಕೀಮಲ್ಲಿ ಜಾಯ್ನ್ ಆಗ್ಬೋದು. ಓಕೆ, ಸೊ ಮೊದಲಿಗೆ 80CCD1ನಲ್ಲಿ ಯಾವುದೇ ಎಂಪ್ಲಾಯಿ ಕಾಂಟ್ರಿಬ್ಯೂಟ್ ಮಾಡಬೇಕಂದ್ರೆ ಇದರಲ್ಲಿ ಮತ್ತೆ ಲಿಮಿಟ್ ಇದೆ. ಸೊ ಎಂಪ್ಲಾಯಿ ಇದ್ದರೆ ಎನಿ ಎಂಪ್ಲಾಯಿ, ಹಿ ಮೇ ಬಿ ಅ ಗೌರ್ಮೆಂಟ್ ಎಂಪ್ಲಾಯಿ ಆರ್ ಅದರ್ ಎಂಪ್ಲಾಯಿ, ಇಲ್ಲಿ 10% ಆಫ್ ಸ್ಯಾಲರಿ ಲಿಮಿಟ್ ಇದೆ. ಸೊ ಇದಕ್ಕಿಂತ ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡಿದರೆ ವಿ ಹ್ಯಾವ್ ಟು ಇಗ್ನೋರ್ ಇಟ್. ಇಲ್ಲಿ ಸ್ಯಾಲ್ರಿ ಅಂದರೆ ಬೇಸಿಕ್ ಮತ್ತು DA ಕವರ್ ಆಗುತ್ತೆ. ಈಗ ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ ಇದ್ದರೆ, ಇಫ್ ಇಸ್ ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ ಇದ್ದರೆ ಸೊ ಮ್ಯಾಕ್ಸಿಮಮ್ ಲಿಮಿಟ್ ಹಿಯರ್ 20% ಆಫ್ ಗ್ರಾಸ್ ಟೋಟಲ್ ಇನ್ಕಮ್, GTI 20% ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಲಿಮಿಟ್ ಇದೆ. ಇಲ್ಲೇನಾಗುತ್ತೆ ಮ್ಯಾಕ್ಸಿಮಮ್ ಲಿಮಿಟ್ 1,50,000ವರೆಗೂ ಕವರ್ ಆಗುತ್ತೆ. ಸರಿನಾ? ನೆಕ್ಸ್ಟ್ ಸೆಕ್ಷನ್ 80CCD-B ಇದು ಕೂಡ ಓನ್ ಕಾಂಟ್ರಿಬ್ಯೂಷನ್ ಇದೆ. ಎನಿ ಕಾಂಟ್ರಿಬ್ಯೂಷನ್ ಈಗ ಲಿಮಿಟ್ ಕ್ರಾಸ್ ಆಗಿ ಮತ್ತೇನಾದರೂ ಹೆಚ್ಚಿಗೆ ಕಾಂಟ್ರಿಬ್ಯೂಷನ್ ಮಾಡಿದರೆ ಅಪ್ ಟು ಮ್ಯಾಕ್ಸಿಮಮ್ ಲಿಮಿಟ್ 50,000ವರೆಗೂ ಡಿಡಕ್ಷನ್ಸ್ ಇದೆ. ಬಟ್ ಈ 50,000 rupees ಇದು 1,50,000 ಬಿಟ್ಟು ಇಟ್ ಈಸ್ ಅ ಅಡಿಷ್ನಲ್ ಡಿಡಕ್ಷನ್. ಅಡಿಷ್ನಲ್ ಡಿಡಕ್ಷನ್ ಅಂದರೆ 1,50,000
ಪ್ಲಸ್ 50,000 ಅಂದರೆ ಟೋಟಲ್ 2 ಲ್ಯಾಕ್ವರೆಗೂ ಡಿಡಕ್ಷನ್ ಸಿಗುತ್ತೆ. ಇದು 1,50,000 ಇಟ್ ಕಮ್ಸ್ ಅಂಡರ್ 80 CCE. ಇದನ್ನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಡೀಟೇಲ್ ಆಗಿ. ಓಕೆ, ನೆಕ್ಸ್ಟ್ ಸೆಕ್ಷನ್ 80 CCD2. ಸೊ ಇಲ್ಲಿ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಬರುತ್ತೆ. ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಇದು ಕೂಡ ಅಡಿಷ್ನಲ್ ಡಿಡಕ್ಷನ್ ಸಿಗುತ್ತೆ. ಇಲ್ಲಿ ಕೂಡ ಅದರ್ ದೆನ್ 1,50,000 ಇಲ್ಲಿ ಕೂಡ ಅಡಿಷ್ನಲ್ ಡಿಡಕ್ಷನ್ ಸಿಗುತ್ತೆ. ಸೊ ಇಲ್ಲಿ ಕೂಡ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಇದೆ. ಸಪೋಸ್ ಹಿ ಈಸ್ ಅ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ. ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಇದ್ದರೆ ಅವ್ರಿಗೆ ಮ್ಯಾಕ್ಸಿಮಮ್ ಲಿಮಿಟ್ 14% ಆಫ್ ಸ್ಯಾಲರಿ. ಓಕೆ, ಇಲ್ಲೂ ಕೂಡ ಸ್ಯಾಲರಿ ಅಂದರೆ ಬೇಸಿಕ್ ಪ್ಲಸ್ DA. ಓಕೆ, ಸೆಂಟ್ರಲ್ ಗೌರ್ಮೆಂಟ್ ಬಿಟ್ಟು ಅದರ್ ಎಂಪ್ಲಾಯಿ ಇದ್ದರೆ, ಅದರ್ ಎಂಪ್ಲಾಯಿ ಇಲ್ಲಿ 10% ಆಫ್ ಸ್ಯಾಲರಿ. ದಿಸ್ ಇಸ್ ದ ಮ್ಯಾಕ್ಸಿಮಮ್ ಲಿಮಿಟ್. ಇಲ್ಲಿ ಕೂಡ ಸ್ಯಾಲರಿ ಅಂದರೆ ಬೇಸಿಕ್ ಪ್ಲಸ್ DA ಲಿಮಿಟ್. ಒಂದು ಎಕ್ಸಾಂಪಲ್ ನೋಡೋಣ. Mr. Shiva, an employee of central government, okay, has made a contribution to the government pension scheme. Calculate the amount of deduction allowable under section 80 CCD, assuming that his salary for the above purpose is 4 lakh rupees in each case. Okay, ಈಗ ನಾವು 80 CCD ಡಿಡಕ್ಷನ್ಸ್ ನೋಡಬೇಕು. ಸೊ ಈ ಸ್ಯಾಲ್ರಿ ಆಲ್ರೆಡಿ ಕೊಟ್ಟಿದ್ದಾರೆ 4 lakh rupees. ಸೊ ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಇಫ್ ಈಸ್ ಅ ಎಂಪ್ಲಾಯಿ ಇದ್ದರೆ 10% ಈಸ್ ಅ ಮ್ಯಾಕ್ಸಿಮಮ್ ಲಿಮಿಟ್. ಸೊ ಇಲ್ಲಿ 4 ಲ್ಯಾಕದ್ದು 10% ಆಫ್ ಸ್ಯಾಲ್ರಿ ಮೀನ್ಸ್ 40,000. ಸೊ 40,000 ಈ ಸೆಕ್ಷನಲ್ಲಿ ಲಿಮಿಟ್ ಸಿಗುತ್ತೆ. ಫಸ್ಟ್ ಕೇಸಲ್ಲಿ 30,000 ಇದೆ. ಸೊ ಇಟ್ ಇಸ್ ಅ ಲೆಸ್ ದ್ಯಾನ್ ಮ್ಯಾಕ್ಸಿಮಮ್ ಲಿಮಿಟ್. ಸೊ ಇಲ್ಲಿ 30,000 ಈಸ್ ಅಲೌಡ್ ಆಸ್ ಅ ಡಿಡಕ್ಷನ್. ಓಕೆ, ಸೊ ಸೆಕೆಂಡ್ ಕೇಸಲ್ಲಿ 40,000 ಇದೆ, ಇಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಲಿಮಿಟ್. ಸೊ ಇದು ಕೂಡ ಫುಲ್ಲಿ ಅಲೋವಬಲ್ ಇದೆ. ನೆಕ್ಸ್ಟ್ 50,000 ಇದೆ, ಇದು ಮ್ಯಾಕ್ಸಿಮಮ್ ಲಿಮಿಟ್ ಕ್ರಾಸ್ ಆಗಿದೆ. ಸೊ ಅದಕ್ಕೆ ಇದು 40,000ವರೆಗೂ ಅಷ್ಟೇ ಡಿಡಕ್ಷನ್ಸ್ ಸಿಗುತ್ತೆ. ಸರಿನಾ? ಸೊ ಈಗ ನೆಕ್ಸ್ಟ್ ಒಂದು ಇಲಿಸ್ಟ್ರೇಷನ್ ನೋಡೋಣ. ಮಿಸ್ಟರ್ ಭಗವಾನ್ ವರ್ಕಿಂಗ್ ಇನ್ ಅ ಕಂಪನಿ ಮೇಡ್ ದ ಫಾಲೋಯಿಂಗ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪೇಮೆಂಟ್ಸ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 1920. ಸೊ ಇಲ್ಲಿ ಯಾವ್ಯಾವ ಇದರಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಡೆಪಾಸಿಟೆಡ್ 1,10,000 ಇನ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಇದು ಏನಿದೆ 80Cಯಲ್ಲಿ ಡಿಡಕ್ಷನ್ ಸಿಗುತ್ತೆ. ದೆನ್ ಪೇಡ್ LIC ಪ್ರೀಮಿಯಂ ₹25,000, ಇದು ಕೂಡ 80Cಯಲ್ಲಿ ಡಿಡಕ್ಷನ್ ಸಿಗುತ್ತೆ. ಪರ್ಚೇಸ್ ಆಫ್ NSC 80C. ದೆನ್ ಕಾಂಟ್ರಿಬ್ಯೂಟೆಡ್ ಟು NPS ಆಫ್ ಅ ಸೆಂಟ್ರಲ್ ಗೌರ್ಮೆಂಟ್ 1,50,000 being 20% of salary. The company is also contributed the same amount. Compute the deductions available to Mr. Bhagwan for the assessment year 2021. The last point is 1,50,000 contribution ಇದೆ. It's a 20% of salary. But ಇಲ್ಲಿ ನಮಗೆ ಲಿಮಿಟ್ ಇರೋದು ಓನ್ಲಿ 10% of salary. ಓಕೆ, 80 CCD ಇಲ್ಲಿ ಓನ್ಲಿ 10% ಆಫ್ ಸ್ಯಾಲ್ರಿ ಇದೆ. ಸೊ 20%ಗೆ 1,50,000 ಅಂದರೆ 10%ಗೆ 75,000 ಆಯಿತು. 75,000 ಈಸ್ ಅ ಲಿಮಿಟ್ ಅಂಡರ್ ಸೆಕ್ಷನ್ 80 CCD. ನೆಕ್ಸ್ಟ್ 80 CCD 1B ಇಲ್ಲಿ ಕೂಡ ಅಪ್ ಟು 50,000ವರೆಗೆ ಡಿಡಕ್ಷನ್ ಸಿಗುತ್ತೆ ಸೆಲ್ಫ್ ಕಾಂಟ್ರಿಬ್ಯೂಷನ್. ಅಂಡ್ ಇಲ್ಲಿ ಟೋಟಲ್ ಕಾಂಟ್ರಿಬ್ಯೂಷನ್ ಮಾಡಿದ್ದು 1,50,000. ಸೊ ಇದರಲ್ಲಿ ನಮಗೆ ಎಷ್ಟು ಡಿಡಕ್ಷನ್ಸ್ ಅಲೋವಬಲ್ ಆಗುತ್ತೆ 1,50,000 ಲಿಮಿಟಲ್ಲಿ, ಅಂದರೆ 80C ಹಿಡಿದು. ಸೊ ಮಿಕ್ಕಿದ್ದನ್ನು ನಾವು ಇದರಲ್ಲಿ ಕ್ಲೇಮ್ ಮಾಡ್ಕೋಬೋದು ಅಪ್ ಟು 50,000ವರೆಗೆ. ನೆಕ್ಸ್ಟ್ ಕಂಪ್ನಿ ಈಸ್ ಆಲ್ಸೋ ಕಾಂಟ್ರಿಬ್ಯೂಟೆಡ್ ದ ಸೇಮ್ ಅಮೌಂಟ್ ಅಂತ ಹೇಳಿದ್ದಾರೆ. ಸೊ ಕಂಪ್ನಿ ಕಾಂಟ್ರಿಬ್ಯೂಷನ್ ಇತ್ತಂದರೆ ದಟ್ ಇಸ್ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಕಮ್ಸ್ ಅಂಡರ್ 80 CCD ಸಬ್ಸೆಕ್ಷನ್ 2. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇದ್ದರೆ 14%, ಅದರ್ ಎಂಪ್ಲಾಯೀಸ್ ಇತ್ತಂದರೆ 10%. ಸೊ ಅಂದರೆ ಈ ಕೇಸಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಎಲ್ಲವೂ ಹಿ ಈಸ್ ವರ್ಕಿಂಗ್ ಅಂಡರ್ ಅ ಕಂಪನಿ. ಸೊ 10% ಆಫ್ ಸ್ಯಾಲರಿ ಈಸ್ allowable as a deduction. So 10% of salary is
75,000. ಇಷ್ಟು ಡಿಡಕ್ಷನ್ ಅವೈಲೇಬಲ್ ಆಗುತ್ತೆ. ಈಗ ಡೀಟೇಲ್ ಆಗಿ ಸೊಲ್ಯೂಷನ್ ನೋಡೋಣ. ಮೊದಲಿಗೆ 80Cಯಲ್ಲಿ ಏನೇನು ಡಿಡಕ್ಷನ್ಸ್ ಬರುತ್ತೆ ಅದನ್ನು ಇಲ್ಲಿ ನೋಡೋಣ. ಸೊ ಫಸ್ಟಿಗೆ ಡೆಪಾಸಿಟ್ ಅಂಡರ್ PPF 1,10,000. ನೆಕ್ಸ್ಟ್ LIC ಪ್ರೀಮಿಯಮ್ 25,000. ಆಮೇಲೆ NSC ಕೂಡ ಪರ್ಚೇಸ್ ಮಾಡಿದ್ದಾರೆ 30,000. 80Cಯಲ್ಲಿ ನಿಮಗೆ ಟೋಟಲ್ 1,65,000 ಕಾಂಟ್ರಿಬ್ಯೂಷನ್ ಆಗಿದೆ. ಬಟ್ ಇಲ್ಲಿ ನಮಗೆ 80Cಯಲ್ಲಿ ಡಿಡಕ್ಷನ್ ಸಿಗೋದು ಅಪ್ ಟು 1,50,000. ಓಕೆ, ದಿಸ್ ಇಸ್ ಅ ಮ್ಯಾಕ್ಸಿಮಮ್ ಲಿಮಿಟ್. ದೆನ್ ನೆಕ್ಸ್ಟ್ ಸೆಕ್ಷನ್ 80CC(D)(1) NPS ಕಾಂಟ್ರಿಬ್ಯೂಷನ್ ಮಾಡಿದಾಗ ಇಟ್ 10% ಆಫ್ ಸ್ಯಾಲರಿ ಅಂದರೆ 75,000. ಓಕೆ, ಸೊ ಇಲ್ಲಿ ಕೂಡ ಅಗ್ರಿಗೇಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80CC(E)ಯಲ್ಲಿ ಸೊ 3 ಸೆಕ್ಷನ್ ಸೇರಿ 80C, 80CCC ಮತ್ತು 80CC(D) ಎಲ್ಲ ಸೇರಿ 1,50,000 ರೂಪೀಸ್ ಮ್ಯಾಕ್ಸಿಮಮ್ ಡಿಡಕ್ಷನ್ಸ್ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ಕೂಡ 1,50,000 ಅಷ್ಟೇ ನಮಗೆ ಮ್ಯಾಕ್ಸಿಮಮ್ ಡಿಡಕ್ಷನ್ ಈಸ್ ಅಲವಬಲ್. ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಟು NPS 80CC(D)(1)(B) ಇಲ್ಲಿ ಕೂಡ ಸೆಲ್ಫ್ ಕಾಂಟ್ರಿಬ್ಯೂಷನ್ ಇರುತ್ತೆ. ಇಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ 50,000 ರೂಪೀಸ್ ಅಡಿಷನ್ ಟು ದ 1,50,000. ಸೊ ಈ 1,50,000 ಜೊತೆಗೆ ಅಡಿಷ್ನಲ್ ಡಿಡಕ್ಷನ್ ಸಿಗುತ್ತೆ. ದೆನ್ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಇದು ಕೂಡ 10%ಗೆ ರಿಸ್ಟ್ರಿಕ್ಟೆಡ್ ಇದೆ. ಸೊ 20%ಗೆ 1,50,000 ಕೊಟ್ಟಿದ್ದಾರೆ. ಇಲ್ಲಿ ನಾವು 10% ಸ್ಯಾಲ್ರಿ ತೊಗೋತೀವಿ 75,000. ಸೊ ಟೋಟಲ್ ಡಿಡಕ್ಷನ್ಸ್ ಅವೈಲೇಬಲ್ 2,75,000. ಓಕೆ, ಈಗ ನಾನು 80CC(E) ಬಗ್ಗೆ ಹೇಳಿದ್ದೆ. ಸೊ 80CC(E)ಯಲ್ಲಿ ಸೆಕ್ಷನ್ 80C, 80CCC ಮತ್ತು 80CC(D)(1) ಅಂದರೆ ಇಲ್ಲಿ ನೋಟಿಫೈಡ್ ಇನ್ಶೂರೆನ್ಸ್ ಇದ್ದು, ನೋಟಿಫೈಡ್ ಇನ್ಶೂರೆನ್ಸ್ ಆಗಲಿ, ಹೌಸಿಂಗ್ ಲೋನ್ ಆಗಲಿ, ಇವೆಲ್ಲ ಸೇರಿ 80Cಯಲ್ಲಿ ಏನು ನಮಗೆ ಲಿಮಿಟ್ ಸಿಗ್ತಾಯಿತ್ತು ಆ ಸೆಕ್ಷನ್ ಪ್ಲಸ್ 80CC ಇದು ಪೆನ್ಷನ್ ಪ್ಲ್ಯಾನ್. ಓಕೆ, ದೆನ್ 80CC(D)(1) ಇದು ಓನ್ ಕಾಂಟ್ರಿಬ್ಯೂಷನ್ ಟು ದ NPS. ಸೊ ಇವು ಮೂರು ಸೇರಿದರೆ ನಮಗೆ 1,50,000 ರೂಪೀಸ್ ಕ್ರಾಸ್ ಆಗ್ಬೋದು. ಇಟ್ಸ್ ಅ ಮ್ಯಾಕ್ಸಿಮಮ್ ಲಿಮಿಟ್. 80Cಯಲ್ಲಿ ಸಪ್ರೇಟ್ ಲಿಮಿಟ್ ಇದೆ 1,50,000. ಸೊ ಇಲ್ಲಿ ಕೂಡ ಲಿಮಿಟ್ ಇದೆ 1,50,000 80CCಯಲ್ಲಿ. ಆಮೇಲೆ ಓನ್ ಕಾಂಟ್ರಿಬ್ಯೂಷನ್ ಇಲ್ಲಿ ಕೂಡ ಲಿಮಿಟ್ ಇದೆ 10% ಆಫ್ ಸ್ಯಾಲರಿ. ಇಸ್ ಅ ಸಪ್ರೇಟ್ ಲಿಮಿಟ್ ಆ್ಯಂಡ್ ಅ ಸಪ್ರೇಟ್ ಸೆಕ್ಷನ್. ಬಟ್ ಓವರ್ ಆಲ್ ಇದನ್ನು ಮೂರು ಸೇರಿಸಿದರೆ ಅಗೇನ್ ಇಟ್ ಈಸ್ ಲಿಮಿಟೆಡ್ ಟು 1,50,000. ಓಕೆ, ಸೊ ಇದ್ರದ್ದು ಸಮರಿ ನೋಡೋಣ ಒಂದ್ಸತಿ. 80Cಲಿಂದ 80CC(D)(1)ವರೆಗೂ. ಸೊ ಮೊದಲಿಗೆ 80Cಯಲ್ಲಿ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಸ್ಪೆಸಿಫೈಡ್ ಇನ್ಸ್ಟ್ರೂಮೆಂಟಲ್ಲಿ. ಸೊ ಅದರದ್ದು ಸಪ್ರೇಟ್ ಲಿಮಿಟ್ ಇದೆ 1,50,000. 80CCCಯಲ್ಲಿ ಪೆನ್ಷನ್ ಫಂಡಿಗೆ ಏನಾದರೂ ಕಾಂಟ್ರಿಬ್ಯೂಷನ್ ಇತ್ತಂದರೆ ಅದು ಕೂಡ ಲಿಮಿಟ್ ಇದೆ 1,50,000. ದೆನ್ 80CC(D)ಯಲ್ಲಿ NPS ಕಾಂಟ್ರಿಬ್ಯೂಷನ್ ಇದ್ದಾಗ 10% ಆರ್ 20% ಆಫ್ GTI. ಓಕೆ, ಅಗೇನ್ ಈ ಮೂರು ಸೇರಿ ಸೆಕ್ಷನ್ 80CC(E)ಯಲ್ಲಿ ಸಪ್ರೇಟ್ ಡಿಡಕ್ಷನ್ ಮಾಡಿದ್ದೀವಿ. ಅಗ್ರಿಗೇಟ್ ಡಿಡಕ್ಷನ್ 1,50,000. ಸಪ್ರೇಟ್ ಡಿಡಕ್ಷನ್ಸ್ ಸಪ್ರೇಟ್ ಸಬ್ಸೆಕ್ಷನಲ್ಲಿ ಇದೆ. ಮತ್ತೆ ಮೂರು ಸೇರಿ 1,50,000 ಕ್ರಾಸ್ ಆಗಬಾರ್ದು. 80CC(D)(B) ಸೆಕ್ಷನಲ್ಲಿ ಸೆಲ್ಫ್ ಕಾಂಟ್ರಿಬ್ಯೂಷನ್ ಇದೆ. ಇದು 50,000 ಅಡಿಷ್ನಲ್ ಡಿಡಕ್ಷನ್ ಆಗುತ್ತೆ. ಸೊ 1,50,000ಅಲ್ಲಿ ಕವರ್ ಆಗೋದಿಲ್ಲ. 80CC(D)(2) ಸೆಂಟ್ರಲ್ ಗೌರ್ಮೆಂಟ್ ಇದ್ದರೆ 14%, ಅದರ್ ಎಂಪ್ಲಾಯೀಸ್ ಇತ್ತಂದರೆ 10% ಆಫ್ ಸ್ಯಾಲ್ರಿ ಇಸ್ ಅ ಲಿಮಿಟ್. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಸೆಕ್ಷನ್ಸ್ ಕಂಟಿನ್ಯೂ ಮಾಡೋಣ. ಇದನ್ನು ಒಂದು ಸರ್ತಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ.